ಬೆಂಗಳೂರಿನ ಫುಟ್ಪಾತ್ಗಳು ಇನ್ಮುಂದೆ ಪಾದಚಾರಿ ಫ್ರೆಂಡ್ಲಿ ಆಗಲಿದೆ. ಯಾಕಂದ್ರೆ ಫುಟ್ಪಾತ್ಗಳ ಮೇಲಿನ ಅಂಗಡಿ ತೆರವಿಗೆ ಜಿಬಿಎ ಡೆಡ್ಲೈನ್ ನೀಡಿದೆ. ಜುಲೈ 1ರ ಒಳಗೆ ಫುಟ್ಪಾತ್ ಮೇಲಿನ ಮಳಿಗೆ ತೆರವಿಗೆ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಫುಟ್ಪಾತ್ಗಳ ಮೇಲಿನ ಅಂಗಡಿ ತೆರವಿಗೆ ಡೆಡ್ಲೈನ್. ಜುಲೈ 1ರ ಒಳಗೆ ತೆರವು ಮಾಡುವಂತೆ ತಾಕೀತು. ಸಚಿವ ಕೃಷ್ಣ ಬೈರೇಗೌಡ ಖಡಕ್ ವಾರ್ನಿಂಗ್. ರಾಜಧಾನಿ ಬೆಂಗಳೂರಿನ ಫುಟ್ಪಾತ್ಗಳು ಕೇವಲ ಹೆಸರಿಗಷ್ಟೇ ಇದೆ. ಭಾಗಶಃ ಫುಟ್ಪಾತ್ ಮಳಿಗೆಗಳ ಪಾಲಾದ್ರೆ ವಾಹನಗಳ ಪಾರ್ಕಿಂಗ್ ಕೂಡ ಇದೇ ಫುಟ್ಪಾತ್ ಮೇಲೆ ಆಗ್ತಾ ಇದೆ. ಫುಟ್ಪಾತ್ ಮೇಲೆ ನಡೆಯಲಾಗದೆ ರಸ್ತೆಯಲ್ಲಿ ಜೀವ ಹಿಡಿದು ನಡೆಯುವ ಪರಿಸ್ಥಿತಿಗೆ ಸಿಟಿ ಪಾದಚಾರಿಗಳು ತಲುಪಿದ್ದಾರೆ. ಅದೆಷ್ಟೇ ದೂರು ನೀಡಿದ್ರೂ ಪ್ರಯೋಜನ ಇಲ್ಲ ಅಂತ ಬೇಸತ್ತ ಪಾದಚಾರಿಗಳಿಗೆ ಇದೀಗ ನೂತನ ನಗರಾಭಿವೃದ್ಧಿ ಸಚಿವರು ಹೊಸ ಭರವಸೆ ನೀಡಿದ್ದಾರೆ. ಜುಲೈ 1ರ ಒಳಗೆ ಫುಟ್ಪಾತ್ ಒತ್ತುವರಿ ತೆರವಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಾದಚಾರಿಗಳ ಸೇಫ್ಟಿ ಫಸ್ಟ್. ನನಗೆ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ, ವ್ಯಾಪಾರಿಗಳು ಬೈದುಕೊಂಡ್ರೂ ಸಮಸ್ಯೆ ಇಲ್ಲ, ಜುಲೈ 1ಕ್ಕೆ ತೆರವಿಗೆ ರೆಡಿಯಾಗಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ವಯಸ್ಸಾದವರು ಓಡಾಡುವಾಗ ನೀವು ಇಟ್ಟಿರುವಂತ ಬೋರ್ಡ್ಗಳನ್ನ ತಪ್ಪಿಸ್ಕೊಂಡು ಓಡಾಡಬೇಕು ಅಂದ್ರೆ ವಯಸ್ಸಾದವ್ರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಪಾದಾಚಾರಿ ಮಾರ್ಗದಲ್ಲಿ ಯಾವುದೇ ಅಡಚಣೆ ಇದ್ರೂ ಕೂಡ ಅದಕ್ಕೆ ಯಾರು ಅಡಚಣೆ ಮಾಡಿದ್ದಾರೆ ಅವ್ರನ್ನ ಜವಾಬ್ದಾರನ್ನಾಗಿ ನಾವು ಮಾಡಬೇಕಾಗತ್ತೆ. ನಾಳೆ ಬಂದು ಸರ್ಕಾರದವರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ನೀವು ಟೀಕೆ ಮಾಡಿ, ನನ್ನ ಟೀಕೆ ಮಾಡ್ತೀರಾ ಮಾಡಿ, ನಾನು ಟೀಕೆ ಎದುರಿಸಲಿಕ್ಕೆ ನಾನು ತಯಾರಿದ್ದೇನೆ. ಇದರಿಂದ ಜನ ನನಗೆ ಬೈದ್ರೆ ಬೈಸ್ಕೊಳ್ಲಿಕ್ಕೂ ನಾನು ತಯಾರಿದ್ದೇನೆ. ಆದ್ರೆ ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗದ ಸುಧಾರಣೆ ಆಗಬೇಕು, ಅದಕ್ಕೆ ನಾವು ಬದ್ಧರಿದ್ದೇವೆ. ಫುಟ್ಪಾತ್ನಲ್ಲಿ ಜಾಹೀರಾತು ಹಾಕಿದ್ರು ಒತ್ತುವರಿನೇ. ಒತ್ತುವರಿ ಮಾಡಿ ವ್ಯಾಪಾರ ಮಾಡಿದ್ರೆ ಸಹಿಸೋದಿಲ್ಲ. ಗ್ರೇಟರ್ ಬೆಂಗಳೂರಿನ ಇಮೇಜ್ ಕ್ಲೀನ್ ಮಾಡಲು ಪಣ ತೊಟ್ಟಿರುವಂತಹ ನೂತನ ಸಚಿವರು ಜಿಬಿಎ ಅಧಿಕಾರಿಗಳ ಜೊತೆ ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ದಾರೆ. ರಸ್ತೆ ಗುಂಡಿ, ಕಸದ ಸಮಸ್ಯೆ ಹೀಗೆ ಸಾಲು ಸಾಲು ಸಭೆ ನಡೆಸಿ ಅಧಿಕಾರಿಗಳ ಚಳಿ ಬಿಡಿಸಿರುವಂತಹ ಸಚಿವರು ಪಾದಚಾರಿ ಮಾರ್ಗದ ಒತ್ತುವರಿ ತೆರವಿನ ಕುರಿತು ಸಭೆ ಮಾಡಿದ್ರು. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸತತ 2 ಗಂಟೆಗಳ ಕಾಲ ಮುಖ್ಯ ಆಯುಕ್ತರು ಹಾಗೂ 5 ಪಾಲಿಕೆ ಆಯುಕ್ತರ ಜೊತೆ ಸಭೆ ನಡೆಸಿ ಹಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಫುಟ್ಪಾತ್ ಮೇಲೆ ಮಳಿಗೆ ಹಾಕಿ ವ್ಯಾಪಾರ ಮಾಡೋದು ಸಹಿಸಲ್ಲ ಅಂತ ಹೇಳಿರುವ ಸಚಿವರು ಫುಟ್ಪಾತ್ನಲ್ಲಿ ಜಾಹೀರಾತು ಹಾಕಿದ್ರು ಒತ್ತುವರಿನೇ ಅಂತ ಹೇಳಿದ್ದಾರೆ. ಬೆಂಗಳೂರಿನಾದ್ಯಂತ ಕನಿಷ್ಠ 2,000 ಕಿಲೋಮೀಟರ್ ರಸ್ತೆಗಳನ್ನ ಆದ್ಯತಾ ರಸ್ತೆಗಳನ್ನಾಗಿ ತೆಗೆದುಕೊಂಡು ಪ್ರಯಾರಿಟಿ ರೋಡ್, ಆ 2,000 ಕಿಲೋಮೀಟರ್ನಲ್ಲಿ ಪಾದಚಾರಿಗಳು ಉಪಯೋಗಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ಪ್ರಯತ್ನ ಆಗಬೇಕು, ಅವರು ಪಾದಚಾರಿ ಮಾರ್ಗ ಫುಟ್ಪಾತ್ ಅನ್ನ ಸದುಪಯೋಗ ಮಾಡಲಿಕ್ಕೆ ಏನೆಲ್ಲ ಅಡೆತಡೆಗಳಿದಾವೆ ಅವುಗಳನ್ನ ಆಂದೋಲನದ ಮಾದರಿಯಲ್ಲಿ ಖಾತ್ರಿಪಡಿಸುವಂತ ಒಂದು ಅಭಿಯಾನ ಮಾಡಬೇಕು ಅಂತ ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಫುಟ್ಪಾತ್ನಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಟೋಯಿಂಗ್. ಮೊದಲು ಸ್ಟಿಕ್ಕರ್ ಅಂಟಿಸಿ ಬಳಿಕ ಹರಾಜು ಫಿಕ್ಸ್. ಕೇವಲ ಮಳಿಗೆ ಮುಂಗಟ್ಟು ಮಾತ್ರವಲ್ಲ, ಫುಟ್ಪಾತ್ ಮೇಲೆ ನಿಲ್ಲಿಸುವಂತ ವಾಹನಗಳಿಗೂ ಶಿಕ್ಷೆ ಫಿಕ್ಸ್. ಹೌದು, ಬೇಕಾಬಿಟ್ಟಿ ಫುಟ್ಪಾತ್ ಮೇಲೆ ವಾಹನಗಳ ಪಾರ್ಕಿಂಗ್ ಆದ್ರೆ ಟೋಯಿಂಗ್ ಮಾಡಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಿಡಾಡಿ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿ ಜುಲೈ 10ರ ಒಳಗೆ ಸ್ಟಿಕ್ಕರ್ ಅಂಟಿಸಿದ ವಾಹನಗಳನ್ನು ತೆರವು ಮಾಡದಿದ್ದರೆ ಹರಾಜು ಕೂಗಿ ಮಾರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಚಿವರ ಈ ಫುಟ್ಪಾತ್ ಅಭಿಯಾನದ ಬಗ್ಗೆ ಸಾರ್ವಜನಿಕರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಮಾಡಿರೋದೊಂದು ಬಹಳ ಒಳ್ಳೆ ಕೆಲಸನೇ. ಇದು ಅವ್ರು ತಂದಿರೋದು ಬಹಳ ಒಳ್ಳೆ ಕೆಲಸ. ಸಿಕ್ಕಾಪಟ್ಟೆ ತೊಂದರೆನೇ ಆಗ್ತದೆ. ಫುಟ್ಪಾತ್ ಮೇಲೆ ಯಾರು ನಡೆಯಕ್ ಜಾಗನೇ ಇಲ್ಲ. ಈ ಹೂನೋರ್ ಕೂತ್ಕೋತಾರೆ, ಈ ಕಡೆ ಗಾಡಿಲಿ ಬಂದ್ರೆ ರೋಡಲ್ಲಿ ಗಾಡಿಗಳು ಇಟ್ಕೋತಾರೆ. ಹೂನೋರಂತೂ ಪೂರ್ತಿ ಹರಡ್ಕೊಂಡೇ ಕೂತ್ಬಿಡ್ಬೇಕಾದ್ರೆ ನಿಮ್ಗೆ ವಿಡಿಯೋ ಬೇಕಾದ್ರೆ ಕೊಡ್ತೀವಿ ನಾವು. ಸೊ ಹಾಗಾಗಿ ತುಂಬಾ ತೊಂದರೆ ಆಗುತ್ತೆ ವಯಸ್ಸಾದವ್ರಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಪುಟ್ ಮಕ್ಕಳಿಗೆಲ್ಲ ಅವರಿಂದ ಬಹಳ ತೊಂದರೆ ಆಗ್ತದೆ. ಫುಟ್ಪಾತ್ ಮೇಲೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಸುಮಾರು 14,000 ಕಿಲೋಮೀಟರ್ ರಸ್ತೆಗಳಿದೆ. ಈ ಪೈಕಿ ಮೊದಲ ಹಂತದಲ್ಲಿ 2,000 ಕಿಲೋಮೀಟರ್ ರಸ್ತೆಯನ್ನ ಆದ್ಯತಾ ರಸ್ತೆಯನ್ನಾಗಿ ಪಡೆದು ಇಲ್ಲಿ ಅಭಿಯಾನ ಕೈಗೊಳ್ಳಲಾಗುತ್ತದೆ. ಕೇವಲ ಪಾದಚಾರಿ ಮಾರ್ಗದ ತೆರವು ಮಾತ್ರವಲ್ಲ, ಪಾದಚಾರಿ ಮಾರ್ಗದ ದುರಸ್ತಿ ಕೆಲಸವನ್ನ ಕೈಗೆತ್ತಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ. ಇದಕ್ಕಾಗಿ 70 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆಗೆ ನಿರ್ಧರಿಸಲಾಗಿದೆ.